ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಬಗ್ಗೆ ನೋಡ್ಕೊಂಡು ಬರೋಣ. ಮೊದಲನೆಯ ಅಪ್ಡೇಟ್ ಬಂದು ಜಿಂಬಾಬ್ವೆ ಕ್ರಿಕೆಟ್ಗೆ ಮರುಜೀವ ಬಂದಂತಾಗಿದೆ. ಹೌದು, ಜಿಂಬಾಬ್ವೆ ಕ್ರಿಕೆಟ್ ಪತನದ ಹಾದಿಯಲ್ಲಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಜೊತೆಗೆ ದೊಡ್ಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ಗಳು ಯಾವುದು ಕೂಡ ಬೈಲಾಟರಲ್ ಸೀರೀಸ್ ನಡೆಸ್ತಾ ಇಲ್ಲ. ಅದಕ್ಕೆ ಕಾರಣ ಜಿಂಬಾಬ್ವೆಯ ರ್ಯಾಂಕಿಂಗ್ ಆಗಿರ್ತದೆ. ಕಳಪೆ ಮಟ್ಟದ ರ್ಯಾಂಕಿಂಗ್ ಹೊಂದಿರುವಂತಹ ಜಿಂಬಾಬ್ವೆ ಕೇವಲ ಪಾಕಿಸ್ತಾನ, ಐರ್ಲೆಂಡ್ ಇಂಥ ತಂಡಗಳೊಂದಿಗೆ ಸೀರೀಸ್ಗಳನ್ನು ನಡೆಸ್ತಾ ಇತ್ತು. ಆದರೆ ಇದೀಗ ಜಿಂಬಾಬ್ವೆ ಕ್ರಿಕೆಟ್ಗೆ ಬಲ ಬಂದಂತಾಗಿದೆ. ಯಾಕಂತ ಹೇಳಿದ್ರೆ BCCI ಇವಾಗ ಜಿಂಬಾಬ್ವೆ ಜೊತೆಗೆ ಕ್ರಿಕೆಟ್ ಸೀರೀಸ್ ನಡೆಸಲಿಕ್ಕೆ ಒಪ್ಪಿಕೊಂಡಿದೆ. ಅದರಂತೆ ಜಿಂಬಾಬ್ವೆ ಹಾಗೂ ಇಂಡಿಯಾ ನಡುವೆ 3 T20 ಪಂದ್ಯಗಳ ಸೀರೀಸ್ ನಡೀತಾ ಇದೆ. ಇದೆಲ್ಲವನ್ನು ಕೂಡ ಜಿಂಬಾಬ್ವೆ ಕ್ರಿಕೆಟ್ ಬೋರ್ಡ್ ಹೋಸ್ಟ್ ಮಾಡ್ತಾ ಇದೆ. ನೋಡೋದಾದ್ರೆ ಹರಾರೆಯಲ್ಲಿ ಈ 3 T20 ಪಂದ್ಯಗಳು ನಡೆಯುತ್ತವೆ ಅಂತ ವರದಿ ಬಂದಿದೆ. ಇದು ಜುಲೈ ತಿಂಗಳಲ್ಲಿ ನಡೀತದೆ. ಇಂಡಿಯಾದ ಜೊತೆ ಕ್ರಿಕೆಟ್ ಸೀರೀಸ್ ಆಡ್ತಾರಂತ ಹೇಳಿದ್ರೆ ಆ ಕ್ರಿಕೆಟ್ ಬೋರ್ಡಿಗೆ ಉತ್ತಮ ಲಾಭವಾಗ್ತದೆ. ಇದರಿಂದ ಜಿಂಬಾಬ್ವೆ ಕ್ರಿಕೆಟ್ಗೆ ತುಂಬಾನೇ ಲಾಭವಂತೂ ಆಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಡಿಯಾ ಟಾಪ್ ಆಫ್ ದಿ ಟೇಬಲ್ ಇದೆ. ಟಾಪ್ ಟೀಮ್ ನ ಜೊತೆಗೆ ಒಂದು ಸೀರೀಸ್ ನಡೆದ್ರೆ ಅದರಿಂದ ಆ ಕ್ರಿಕೆಟ್ ಬೋರ್ಡ್ಗೆ ತುಂಬಾನೇ ಲಾಭ ಆಗ್ತದೆ. ಇದರಿಂದ ಒಂದು ಸೀರೀಸ್ ನಡೆಸಲಿಕ್ಕೆ BCCI ಒಪ್ಪಿಗೆ ಕೊಟ್ಟಿದೆ. ಅದು ಮಾತ್ರವಲ್ಲ, ಜಿಂಬಾಬ್ವೆ ಕ್ರಿಕೆಟ್ಗೆ ಇನ್ನೊಂದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಕೂಡ ಜಿಂಬಾಬ್ವೆಯೊಂದಿಗೆ ಸೀರೀಸ್ ನಡೆಸ್ತಾದಂತೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಜಿಂಬಾಬ್ವೆಯೊಂದಿಗೆ 3 ಮ್ಯಾಚ್ಗಳ ಸರಣಿ ನಡೆಸ್ತಾ ಇದೆ. ಅದು ODIನದ್ದಾಗಿರ್ತದೆ. ಈ T20 ಮುಗಿದ ನಂತರ ಕ್ರಿಕೆಟ್ ಆಸ್ಟ್ರೇಲಿಯಾದ ಜೊತೆಗೆ ಜಿಂಬಾಬ್ವೆ ಕ್ರಿಕೆಟ್ ಏನಿದೆ ಅದು ODI ಮ್ಯಾಚ್ ಅನ್ನು ಆಸ್ಟ್ರೇಲಿಯಾದ ಜೊತೆಗೆ ಆಡ್ತದೆ. ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೀತದೆ ಈ ODI ಸೀರೀಸ್. ಇದು ಕೂಡ ಮಹತ್ವದೇ ಆಗಿರ್ತದೆ ಜಿಂಬಾಬ್ವೆ ದೃಷ್ಟಿಯಿಂದ ನೋಡೋದಾದ್ರೆ. ಇಂಡಿಯಾದ ಜೊತೆಗೆ T20 ಮ್ಯಾಚ್ ಆಡಿದ್ರೆ ಆಸ್ಟ್ರೇಲಿಯಾದ ಜೊತೆಗೆ ಒನ್ ಡೇ ಮ್ಯಾಚ್ ಆಡ್ತದೆ. ಇಬ್ಬರು ಡಿಫೆಂಡಿಂಗ್ ಚಾಂಪಿಯನ್ಸ್ ನ ಜೊತೆ ಸೀರೀಸ್ ನಡೆಸ್ತಾ ಇರೋದ್ರಿಂದ ಜಿಂಬಾಬ್ವೆ ಕ್ರಿಕೆಟ್ಗೆ ಈ ಒಂದು ಸೀರೀಸ್ ಏನುಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ಕಮ್ ದೃಷ್ಟಿಯಿಂದನೂ ಇರ್ಬೋದು, ಹಾಗೇನೆ ಒಂದು ಲೆವೆಲಿನ ದೃಷ್ಟಿಯಿಂದನೂ ನೋಡ್ಬೋದು. ಈ 2 ಸೀರೀಸ್ಗಳೇನಿದ್ದಾವೆ ಅವುಗಳು ಜಿಂಬಾಬ್ವೆ ಕ್ರಿಕೆಟ್ಗೆ ಮರುಜೀವ ಕೊಡುವುದಂತೂ ಗ್ಯಾರಂಟಿ ಆಗಿರ್ತದೆ. ಇನ್ನು ಎರಡನೇ ಅಪ್ಡೇಟ್ ಬಂದು ಮ್ಯಾಕ್ಸಿಯದ್ದಾಗಿರ್ತದೆ. ಮ್ಯಾಕ್ಸಿ ಕ್ರಿಕೆಟ್ ಆಸ್ಟ್ರೇಲಿಯಾದ ಕಾಂಟ್ರಾಕ್ಟ್ ಇಂದ ಹೊರಬಿದ್ದಿದ್ದಾರೆ. ಹೌದು, ಕ್ರಿಕೆಟ್ ಆಸ್ಟ್ರೇಲಿಯಾ 2026 ಹಾಗೂ 27ನೇ ಸಾಲಿನ ಕಾಂಟ್ರಾಕ್ಟ್ ಒಪ್ಪಂದದ ಪ್ಲೇಯರ್ಗಳ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಮ್ಯಾಕ್ಸ್ವೆಲ್ಗೆ ಯಾವುದೇ ಸ್ಥಾನವಿರುವುದಿಲ್ಲ. ಈ ಮೂಲಕ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ಮ್ಯಾಕ್ಸಿಯನ್ನು ಇನ್ಮುಂದೆ ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ನೋಡುವುದು ತುಂಬಾನೇ ಕಷ್ಟ ಆಗಿರ್ತದೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಅವರನ್ನು ಬಿಟ್ಟು ಮುಂದಿನ ಪ್ಲಾನಿಂಗ್ ಯೋಚನೆ ಮಾಡಿದಂತೆ ಅರ್ಥ ಆಗ್ತಾ ಇದೆ. ನೋಡೋದಾದ್ರೆ ಮ್ಯಾಕ್ಸಿ ಇನ್ಮೇಲೆ ಫ್ರಾಂಚೈಸಿ ಲೀಗ್ ಗಳಲ್ಲಿ ಕಾಣ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕಾಗಿಯೇ ಮ್ಯಾಕ್ಸಿಯನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ದೂರವಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಹಾಗೇನೆ ಡೇವಿಡ್ ಮಿಲ್ಲರ್ ಅವರನ್ನು ಕೂಡ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ಸೌತ್ ಆಫ್ರಿಕಾ ಇವಾಗ ಹೊರಬಿಟ್ಟಿದೆ ಅನ್ನೋ ಅಪ್ಡೇಟ್ ಕೂಡ ಬರ್ತಾ ಇದೆ. ಆಫ್ಟರ್ ಮ್ಯಾಕ್ಸಿ ಇವಾಗ ಮಿಡ್ಲ್ ಆರ್ಡರ್ ಬ್ಯಾಟರ್ ಆದಂತಹ ಡೇವಿಡ್ ಮಿಲ್ಲರ್ ಕೂಡ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ಹೊರಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನೋಡೋದಾದ್ರೆ ಮಿಲ್ಲರ್ T20 ಕ್ರಿಕೆಟ್ ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಿದ್ರು. ಆದ್ರೂ ಕೂಡ ಅವರನ್ನು ಈ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಹೊರಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ಮುಂದೆ ಡೇವಿಡ್ ಮಿಲ್ಲರ್ ಅವರನ್ನು ನಾವು ಯಾವುದೇ ರೀತಿಯಾದಂತಹ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ನೋಡೋಕೆ ತುಂಬಾ ಕಷ್ಟ ಆಗ್ತದೆ ಅನ್ಸುತ್ತೆ. ಅಥವಾ ಸ್ವತಃ ಡೇವಿಡ್ ಮಿಲ್ಲರ್ ಅವರು ಈ ಒಂದು ಕಾಂಟ್ರಾಕ್ಟ್ ಇಂದ ತಮ್ಮ ಹೆಸರನ್ನು ಕೈ ಬಿಡುವಂತೆ ಮನವಿ ಮಾಡ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಇವಾಗಿನ ಸಮಯದಲ್ಲಿ ಫ್ರಾಂಚೈಸಿ ಕ್ರಿಕೆಟ್ ಲೀಗ್ಗಳು ಅವರಿಗೆ ತುಂಬಾನೇ ಹಣದ ಹೊಳೆ ಹೊರಿಸ್ತವೆ. ಅದರಿಂದ ಅವರು ಈ ಒಂದು ಫ್ರಾಂಚೈಸಿ ಕ್ರಿಕೆಟ್ ನಲ್ಲಿ ಆಟ ಆಡ್ಲಿಕ್ಕೆ ಇಚ್ಛಿಸಿರಬಹುದು. ಆ ಕಾರಣದಿಂದಾಗಿ ಅವರು ತಮ್ಮ ಹೆಸರನ್ನು ತಾವೇ ಹಿಂದಕ್ಕೆ ಪಡೆದಿರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಏನೇ ಆಗಿರ್ಲಿ, ಇಬ್ಬರು ಘಟಾನುಘಟಿ ಪ್ಲೇಯರ್ ಆಗಿರ್ತಾರೆ. ಅವರನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ ಹಾಗೇನೆ ಕ್ರಿಕೆಟ್ ಸೌತ್ ಆಫ್ರಿಕಾ ಇದರ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಆಗಿರ್ತದೆ. ಇನ್ನು ಸೌತ್ ಆಫ್ರಿಕಾದ ಸ್ಟಾರ್ ಬ್ಯಾಟರ್ ಆದಂತಹ ರಾಸಿ ವಾನ್ ಡೆರ್ ಡೆಸನ್ ಅವರು ಏನಿದ್ದಾರೆ ಇವಾಗ ಕ್ರಿಕೆಟ್ ಸೌತ್ ಆಫ್ರಿಕಾದಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಅವರು ಇನ್ನು ಸೌತ್ ಆಫ್ರಿಕಾದ ಪರವಾಗಿ ಯಾವುದೇ ಇಂಟರ್ನ್ಯಾಷನಲ್ ಪಂದ್ಯವನ್ನು ಆಡುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಅವರ ಸ್ವತಃ ನಿರ್ಧಾರ ಆಗಿರ್ತದೆ. ಅವರು ಉತ್ತಮ ಪ್ಲೇಯರ್ ಕೂಡ ಆಗಿದ್ರು. ಯಾಕೆ ಇಷ್ಟು ಬೇಗ ರಿಟೈರ್ಮೆಂಟ್ ತೆಗೆದುಕೊಂಡ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಉತ್ತಮ ಫಾರ್ಮ್ ನಲ್ಲಿದ್ರು, ಟೀಮ್ ನಲ್ಲಿ ಕೆಲವೊಂದು ಸಮಯದಲ್ಲಿ ಹೊರ ಬಿದ್ದಿದ್ರು. ರೀಸೆಂಟ್ ಆಗಿ ನೋಡೋದಾದ್ರೆ ಅವರು ಯಾವುದೇ ರೀತಿಯಾದಂತಹ ಇಂಟರ್ನ್ಯಾಷನಲ್
ಪಂದ್ಯಗಳಲ್ಲಿ ಕಾಣಸಿಗ್ತಾ ಇಲ್ಲ. ಕ್ರಿಕೆಟ್ ಸೌತ್ ಆಫ್ರಿಕಾದಲ್ಲಿ ಅಷ್ಟೊಂದು ಟ್ಯಾಲೆಂಟ್ಗಳು ಮೇಲೆ ಬರ್ತಾ ಇರೋದ್ರಿಂದ ಈ ಮಿಡಲ್ ಆರ್ಡರ್ ಬ್ಯಾಟರ್ ಏನಿದ್ದಾರೆ ಇವಾಗ ತಮ್ಮ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ. ಸೌತ್ ಆಫ್ರಿಕಾದ ಪರ 18 ಟೆಸ್ಟ್, 71 ODI ಹಾಗೇನೆ 57 T20 ಪಂದ್ಯಗಳನ್ನು ಆಡಿದ್ರು. ಸೊ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರು ಸೌತ್ ಆಫ್ರಿಕಾದ ಪರ. ಇವಾಗ ಅವರು ರಿಟೈರ್ಮೆಂಟ್ ಘೋಷಿಸಿದ್ದಾರೆ. ಸೊ ಅವರ ಸ್ಥಾನಕ್ಕೆ ಬೇರೆ ಒಬ್ಬ ಪ್ಲೇಯರ್ ಖಂಡಿತವಾಗಿಯೂ ಬರ್ತಾರೆ. ಬಟ್ ಅವರ ಇನ್ಮೇಲಿನ ನಡೆ ಯಾವ ರೀತಿ ಇರ್ತದೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಫ್ರಾಂಚೈಸಿ T20 ಲೀಗ್ ಗಳಲ್ಲಿ ಆಟ ಆಡ್ತಾರ ಅನ್ನೋದು ಕೂಡ ಇನ್ಮೇಲೆ ಗೊತ್ತಾಗ್ತದೆ. ಸೊ ಸದ್ಯಕ್ಕಂತೂ ಅವರು ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚ್ ಆಡುವುದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. RCB ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್. ಹೌದು, RCB ಹಾಗೂ CSK ನಡುವಿನ ಮ್ಯಾಚ್ಗೆ ಯಾವುದೇ ರೀತಿಯಾದಂತಹ ಟಿಕೆಟ್ಗಳು ದೊರೆಯುವುದಿಲ್ಲ. ಹೌದು, ಇದು CSK ಹಾಗೂ RCB ನಡುವೆ ನಡೆಯುವ ಮ್ಯಾಚ್ಗೆ ಸಂಬಂಧಿಸಿದಾಗಿರ್ತದೆ. ಸೊ RCB ಹಾಗೂ CSK ನಡುವಿನ ಮ್ಯಾಚ್ಗೆ ಸಿಗುವಂತಹ ಟಿಕೆಟ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. ಅದು ಕೇವಲ 1 ಮಿನಿಟ್ ನಲ್ಲಿ ಸೋಲ್ಡ್ ಔಟ್ ಆಗಿದೆ ಅಂತೆ. ಸೊ ಇಷ್ಟಲ್ಲೇ ಗಮನಿಸಿ ಯಾವ ಮಟ್ಟಿಗೆ ಹೈಪ್ ಇದೆ ಸೊ ಈ ಮ್ಯಾಚ್ ನದ್ದು. ಸೊ ಅದರಿಂದ ಇನ್ಮೇಲಂತೂ ಯಾವುದೇ ರೀತಿ ಟಿಕೆಟ್ ಸಿಗೋದಿಲ್ಲ. ಸೊ ಎಲ್ಲ ಟಿಕೆಟ್ ಖಾಲಿ ಆದ್ಮೇಲೆ ಹೇಗೆ ಸಿಗುತ್ತೆ ಅಲ್ವಾ? ಅದೇ ರೀತಿ ನೋಡೋದಾದ್ರೆ RCB ಹಾಗೂ CSK ಮ್ಯಾಚ್ ನ ಟಿಕೆಟ್ ನ ಬೆಲೆ ನೋಡಿದ್ರೆ ನಿಮ್ಗೆ ತಲೆ ತಿರುಗುತ್ತೆ ಗುರು. ಯಾಕಂತ ಹೇಳಿದ್ರೆ ಅತಿ ಚೀಪ್ ಅಂತ ಹೇಳಿದ್ರೆ 3750 ಅಂತೆ ಗುರು. ಒಂದು ಟಿಕೆಟಿಗೆ 3750. ಯೋ ದೇವ್ರೆ, ಇಷ್ಟೊಂದು ದುಡ್ಡ? ಸೊ ಗರಿಷ್ಠ ಟಿಕೆಟಿನ ಬೆಲೆ 47,000 ಅಂತೆ ಗುರು. ಇಷ್ಟೊಂದು ದುಡ್ಡ? 47,000 ನಾವು ನೋಡ್ಬೇಕಾದ್ರೆ ಎಷ್ಟೋ ದಿನ ಕಾಯ್ಬೇಕಾಗತ್ತಲ್ಲಪ್ಪ. ಆದ್ರೂ ಕೇವಲ 4-5 ಗಂಟೆಗೆ ಅಷ್ಟೊಂದು ಬೆಲೆ ಬಾಳುವ ಟಿಕೆಟ್ಗಳನ್ನು ಕೊಳ್ತಾರೆ ನೋಡ್ತಾರೆ ಅಂತ ಹೇಳಿದ್ರೆ ಗಮನಿಸಿ ಎಷ್ಟರ ಮಟ್ಟಿಗೆ RCBಯ ಕ್ರೇಜ್ ಇದೆ ಅಂತ. ಏನೇ ಆಗ್ಲಿ ಹೇಗೆ ಆಗ್ಲಿ ನಮ್ಮ RCB ಗೆಲ್ಲೋದು ಮುಖ್ಯ ಆಗಿರ್ತದೆ. ಏಪ್ರಿಲ್ 5ಕ್ಕೆ ನಮ್ಮ RCB ಖಂಡಿತವಾಗಿ ವಿನ್ ಆಗುತ್ತೆ ಅನ್ನುವ ಹೋಪ್ಸ್ ಮೂಲಕ ಖಂಡಿತವಾಗಿ ನಾವು ಮ್ಯಾಚ್ ನೋಡೋಣ. ಸೊ ಹೋಪ್ಸ್ ಇದ್ರೇನೆ ಎಲ್ಲನೂ ಅಂತ ಅನಿಸ್ತಾ ಇದೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.